ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ಗೆ ಭೇಟಿ ಕೊಟ್ಟರು. ಮೊದಲಿಗೆ ವಿಮಾನ ಅಪಘಾತ ನಡೆದಂತಹ ಸ್ಥಳಕ್ಕೆ ಹೋದ್ರು. ಅಲ್ಲಿ ಬಿಜೆ ವೈದ್ಯಕೀಯ ಕಾಲೇಜಿನ ಪರಿಸ್ಥಿತಿ ಏನಾಗಿದೆ 20 ನಿಮಿಷಗಳ ಕಾಲ ಪರಿಶೀಲನೆ ನಡೆಸಿದ್ರು. ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸಾವನ್ನ ಗೆದ್ದು ಬಂದಂತಹ ವಿಶ್ವಾಸ್ ಕುಮಾರ್ರನ್ನ ಮಾತನಾಡಿಸಿದ್ರು. 25 ಗಾಯಾಳುಗಳ ಚಿಕಿತ್ಸೆಯನ್ನು ಕೂಡ ಹೇಗೆ ನಡೀತಾ ಇದೆ ಅಂತ ವಾರ್ಡ್ಗಳಿಗೆ ತೆರಳಿ ವೈದ್ಯರಿಂದ ಮಾಹಿತಿ ಪಡೆದ್ರು. 10 ನಿಮಿಷ ಸಂವಾದ ನಡೆಸಿದ್ರು. ಏರ್ಪೋರ್ಟ್ನಲ್ಲಿ ರಾಜ್ಯ ಮತ್ತು ನಾಗರಿಕ ವಿಮಾನಯಾನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಅಪಘಾತದ ಸ್ಥಳವನ್ನ ತೆರವುಗೊಳಿಸುವ ಕಾರ್ಯಾಚರಣೆ ರಾತ್ರಿಯಿಡೀ ಮುಂದುವರೆದು ಕೊನೆ ಹಂತದಲ್ಲಿದೆ. ಶವಗಳನ್ನು ಗುರುತಿಸಲಾಗದಷ್ಟು ಸುಟ್ಟು ಹೋಗಿದೆ ಅಂತ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಬಳಿಕ ವಿಜಯ್ ರೂಪಾನಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ ಪ್ರಧಾನಿ. ಈ ಮಧ್ಯೆ ಇದೊಂದು ಆಕ್ಸಿಡೆಂಟ್ಗಳನ್ನ ಯಾರೂ ತಪ್ಪಿಸೋಕಾಗಲ್ಲ ಅಂತ ನಿನ್ನೆ ಅಮಿತ್ ಶಾ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಜಯರಾಮ್ ರಮೇಶ್ ಇದು ದುರಂತ ತಡೆಯಲು ಆಗದಿದ್ದರೆ ನಮಗೆ ಸಚಿವಾಲಯಗಳು ಏಕೆ ಬೇಕು? ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಅಲ್ಲಿ 4-5 ಜನಕ್ಕೆ ಯೋ ಗಾನ್ ಮ್ಯಾಡ್ ಅಂದರೆ ನಿಜವಾದ ಥರ ಮ್ಯಾಡ್ ಅಲ್ಲ, ಹಾಂ, ಲಾಸ್ಟ್ ಕಂಟ್ರೋಲ್. ನೀವು ಆ್ಯಕ್ಚುಲಿ ನೀವುಗಳು ಹೇಳಿಕೆ ಕೊಡುವ ಮೂಲಕ ಜನರನ್ನು ಎಚ್ಚರಿಸುವ ಬದಲು ಜೋಕ್ ಆಗ್ತಾ ಇದೆಯಾ ಅಂತ ನನಗೆ ಅನುಮಾನ ಇದೆ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟೇ, ಅದ್ರ ಏನು ಅನುಮಾನ ಇದೆ? ಅದನ್ನ ಈಗ ಹೇಳಬಾರ್ದು, ನಾಳೆ ಹೇಳಬೇಕು. ಆಯಿತು, ಈಗ ಹೇಳಿದ್ರು ಸರಿ, ಅದನ್ನು ಹೇಳಲಿ. ಏನ್ರಿ ಒಂದು ಸೆನ್ಸಿಟಿವಿಟಿ ಬೇಡವೇನ್ರಿ, ಒಂದು ಸೂಕ್ಷ್ಮತೆ ಬೇಡವೇನ್ರಿ? ಹಾರ್ಟ್ ಅಟ್ಯಾಕ್ ಆಗಿ ಯಾರೋ ಒಬ್ಬ ಸತ್ತಿದ್ದಾರೆ ಅಂತ ನಾವು ಮನೆಗೆ ಹೋಗ್ತೀವಿ, ಅವ್ರು ಶ್ರೀಮತಿನೋ ಮಕ್ಕಳೋ ಯಾರೋ ಎದುರುಗಡೆ ಸಿಗ್ತಾರೆ, ಏನಪ್ಪಾ ಹೋಗ್ಬಿಟ್ರ, ಹಾರ್ಟ್ ಅಟ್ಯಾಕು ಆಗತ್ತೆ ಬಿಡು, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆದಂಗೆ ಅವ್ರಿಗೂ ಆಗಿದೆ ಅಂತ ಅಂತೀವಾ? ಅದು ಹೌದದು, ಯಾರನ್ನು ಕೇಳ್ಕೊಂಡು ಬರಲ್ಲ ಅದು ಹಾರ್ಟ್ ಅಟ್ಯಾಕ್. ಈಗ ಆಗಿರ್ಬೋದು, ಅದು ನಿಜ ಇರ್ಬೋದು, ಬಟ್ ಹಂಗೆ ಹೇಳ್ತೀವಾ? ಇಲ್ಲ, ಹೇಳೋ ರೀತಿ ನೀತಿ ಅದನ್ನು ಹೇಳಲಿ ಬೇಕಾದ್ರೆ. ಅದು ಬಿಟ್ಬಿಟ್ಟು ದುರಂತಗಳು ತಡೆಯಲು ಆಗದಿದ್ದರೆ ಸಚಿವಾಲಯಗಳು ಏಕೆ ಬೇಕು? ಬೆಂಗಳೂರಿನಲ್ಲಿ ಫ್ಲಡ್ ಬಂದು ಮನೆಗಳನ್ನೆಲ್ಲ ತಕಪಕ ಎಂದು ತೇಲಾಡಿಸುತ್ತಿರುವಾಗ ಮಾನ್ಯ ಶಿವಕುಮಾರ್ ಅವರು ಮಂತ್ರಿಯಾಗಿ ಯಾಕಿರಬೇಕು ಅಂತ ಜಯರಾಮ್ ರಮೇಶ್ ಕೇಳ್ತಾರಾ? ಅವರು ಬಿಡಿಎ ಮಂತ್ರಿ, ಬೆಂಗಳೂರು ಮಂತ್ರಿ ಯಾಕೆ ಆಗಿರಬೇಕು ಕೇಳ್ತೀರಾ? ಯಾಕೆ ಕೇಳ್ತೀರಿ? ಯಾಕೆ ಕೇಳಲ್ಲ? ಯಾರು ಇರೋ ಹಾಗೆ ಇಲ್ಲ, ಹಂಗಾಗಲ್ಲ. ಸಿ, ಡಿಸ್ಕೋರ್ಸು, ಪೊಲಿಟಿಕಲ್ ಡಿಸ್ಕೋರ್ಸು ಈ ದೇಶದಲ್ಲಿ ಪಾತಾಳ ಅಂದರೆ ನಾವೆಲ್ಲ ನಮಗೆ ಅದೇ ಆಳದ ಪಾತಾಳ, ಇನ್ನಾದ್ಮೇಲೆ ಏನು ಇಲ್ವೇನೋ ಅನ್ಕೋತಿದ್ವಿ. ಇಲ್ಲ, ಅದಕ್ಕಿಂತ ಕೆಳಗಡೆ ಹೋಗ್ಬಿಟ್ಟಿದೆ. ಎಸ್, ದೇವರಾಣೆ ಜೀವಂತವಾಗಿ ಹೇಗಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಹೀಗಂತ ವಿಮಾನ ಅಪಘಾತದಲ್ಲಿ ಬದುಕುಳಿದಿರುವಂತಹ 40 ವರ್ಷದ ವಿಶ್ವಾಸ್ ಕುಮಾರ್ ಹೇಳ್ತಾರೆ. ಮೋದಿ ಭೇಟಿ ಬಳಿಕ ಡಿಡಿ ನ್ಯೂಸ್ ಚಾನೆಲ್ ಜೊತೆಗೆ ಅವರು ಮಾತನಾಡಿದ್ರು. ನಾನಿನ್ನೂ ದಿಗ್ಭ್ರಮೆಯಲ್ಲಿದ್ದೀನಿ. ವಿಮಾನ ನೆಲಕ್ಕಪ್ಪಳಿಸಿದಾಗ ನಾನು ವಿಮಾನದಲ್ಲೇ ಇದ್ದೆ. ಕೆಳಗೆ ಬೀಳುವ ರಭಸ ನೋಡಿ ನಾನು ಬದುಕುಳಿಲಾರೆ ಅಂತ ಅನ್ಕೊಂಡೆ, ಆದರೆ ನಾನು ಬದುಕಿದ್ದೀನಿ. ವಿಮಾನ ಸ್ಫೋಟಗೊಂಡಾಗ ನಾನು ಸೀಟ್ನಲ್ಲಿ ಭದ್ರವಾಗಿ ಕುಳಿತಿದ್ದೆ. ಮುಂದೇನಾಯಿತು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಭಾರೀ ಸ್ಫೋಟ, ಹೊಗೆಯಲ್ಲಿ ಯಾರು ಎಲ್ಲಿದ್ದಾರೆ ಅನ್ನೋದು ಕೂಡ ಕಾಣ್ತಿರ್ಲಿಲ್ಲ. ನನ್ನ ಸೀಟ್ ಬೆಲ್ಟ್ ತೆರೆದು ಹೊರಗೆ ಬಂದೆ. ದಟ್ಟ ಹೊಗೆಯಲ್ಲಿ ಬಾಗಿಲನ್ನ ಹುಡುಕಿ ಬರುವಾಗ 2 ಗಗನಸಖಿಯರು ನನ್ನ ಕಣ್ಮುಂದೆಯೇ ಪ್ರಾಣ ಬಿಟ್ಟರು. ಈ ದುರಂತದಲ್ಲಿ ಸಹ ಪ್ರಯಾಣಿಕರಲ್ಲೂ ಕೂಡ ಎಲ್ಲರೂ ಮೃತಪಟ್ಟರು ಅಂತ ತಿಳಿದು ನೋವಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಸೀಟ್ ನಂಬರ್ 11A ನಲ್ಲಿ ಕೂತಿದ್ದ ವಿಶ್ವಾಸ್ ತೋಳು ಕೂಡ ಸುಟ್ಟು ಹೋಗಿದೆ. ಮುಖದ ಸ್ವಲ್ಪ ಭಾಗವೂ ಕೂಡ ಸುಟ್ಟು ಗಾಯಗಳಾಗಿದೆ. ಈಗ ಚಿಕಿತ್ಸೆ ಪಡಿತಿದ್ದಾರೆ. ಅದಕ್ಕೊಂದು ಚಿಕಿತ್ಸೆ ಕೊಡ್ತಾರೆ, ಅವ್ರಿಗೆ ಸರಿ ಹೋಗ್ತಾರೆ. ಬಿಕಾಸ್ ಅವ್ರಿಗೆ ಇನ್ನೇನೋ ಆಗ್ಬಿಡೋ ಅಂಥದ್ದೇನು, ಯಾಕಂದರೆ ಇಂಟರ್ನಲ್ ಇಂಜುರೀಸ್ ಏನೂ ಇದ್ದಂಗಿಲ್ಲ. ಹೊರಗಡೆ ಕಾಣಿಸ್ದೇ ಇರೋ ರೀತಿ ಬ್ರೈನ್ಗೆ ಏನಾದ್ರು ಇಂಪ್ಯಾಕ್ಟ್ ಆಗೋದು ಅಥವಾ ಒಳಗಡೆ ಇಂಟರ್ನಲ್ಲಿ ಯಾವ್ದಾರು ಬ್ಲೀಡಿಂಗ್ ಆಗ್ತಿರೋದು ಈ ಥರದ್ದೇನು ಇದ್ದಂಗಿಲ್ಲ. ಹಂಗಾಗಿ ಅವ್ರು ತೊಂದರೆ ಇಲ್ಲ ಅವಳದು. ಬಟ್ ಭಾಳ ಮಜಾ ಅಂದರೆ ಏವಿಯೇಷನ್ನಲ್ಲಿ, ಅಂದರೆ ವಿಮಾನಯಾನ ಕ್ಷೇತ್ರದಲ್ಲಿ ಅನುಭವ ಇರೋರದ್ದೆಲ್ಲರದ್ದು ಒಂದೇ ವಾದ ಅಂದರೆ ಈ 11A ಸೀಟ್ ಇದೆಯಲ್ಲ ವಿಮಾನದ ಒಳಗಡೆ, ಅದರಂಥ ಕಚಡ ಸೀಟ್ ಇನ್ನೊಂದು ಇಲ್ಲ ಅಂತ. ಅದು ಅಷ್ಟು ಕೆಟ್ಟ ಜಾಗದಲ್ಲಿ ಇರುತ್ತದು ಅಂತ, ಅದರಂಥ ಕಚಡ ಸೀಟ್ ಇನ್ನೊಂದಿಲ್ಲ ಅಂತ. ದಟ್ಸ್ ದಿ ಆರ್ಗ್ಯುಮೆಂಟ್ ಆಫ್ ವಿಮಾನಯಾನ ಕ್ಷೇತ್ರದಲ್ಲಿ ತುಂಬ ಇದಾಗಿದ್ದು ಅವ್ರದ್ದು. ಒಂದೊಂದ್ಸರಿ ಒಬ್ಬೊಬ್ಬರಿಗೆ ಗೋ ಬ್ಯಾಕ್ ಟು ರೂಪಾನಿಗೆ, ಅವ್ರದ್ದು ಲಕ್ಕಿ ನಂಬರ್ ಅಂತೆ. ಬಟ್ ಲಕ್ಕಿ ನಂಬರ್ ಡಿಡ್ ನಾಟ್ ಸೇವ್ ಹಿಮ್. ಎಲ್ಲ ಟೈಮು ಒಂದೇ ಥರ ಇರಲ್ಲ. ಎಸ್.